And now let's celebrate the champions. In the air, Srishan takes it. India win. Dhoni finishes off in style. A magnificent strike into the crowd. India lift the World Cup. Wide. Miller gets it. And he gets plenty of it, does he? No! What a catch! Oh my God! ಸ್ನೇಹಿತರೆ, ಅರಿವಿನಾಲೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ಒಂದು ದೇಶದ ಕ್ರಿಕೆಟಿಗರು ಕ್ರಿಕೆಟ್ ಆಡಲಿಕ್ಕೆ ಕಾರ್ಗೋ ಶಿಪ್ ಮೇಲೆ ಸಮುದ್ರ ದಾಟಿ ಹೋಗ್ತಾರೆ. ಅವರಿಗೆ ದಿನಕ್ಕೆ ಸಿಗೋ ಅಲೋವೆನ್ಸ್ ಕೇವಲ 13 ರೂಪಾಯಿ. ಆದರೆ ಇವತ್ತಿನ ದಿನಕ್ಕೆ ಅದೇ ದೇಶದ ಕ್ರಿಕೆಟ್ ಬೋರ್ಡ್ ಬಳಿ 20,000 ಕೋಟಿ ಕ್ಯಾಶ್ ರಿಸರ್ವ್ ಇದೆ. ಇವತ್ತು ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೆ ದೊಡ್ಡ ದೊಡ್ಡ ಕ್ರಿಕೆಟ್ ಆಡುವ ದೇಶಗಳು ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂಚೆ ಆ ದೇಶ ಏನು ಹೇಳುತ್ತೆ ಅಂತ ನೋಡುತ್ತೆ. ಹಾಗಾದ್ರೆ ಆ ದೇಶ ಯಾವುದು ಗೊತ್ತಾ ಸ್ನೇಹಿತರೆ? ಅದೇ ನಮ್ಮ ಹೆಮ್ಮೆಯ ಭಾರತ. 12-year drought ended for the men in blue. ये चैंपियन की टीम है. ಒಂದು ಕಾಲದಲ್ಲಿ ಬಾಡಾ ಕ್ರಿಕೆಟ್ ತಂಡ ಆಗಿದ್ದ ಭಾರತ ಇವತ್ತು ಹೇಗೆ ವಿಶ್ವ ಕ್ರಿಕೆಟ್ನ ರಾಜನಾಯಿತು, ಇದರ ಹಿಂದೆ ಒಂದು ಅಂಡರ್ ಡಾಗ್ ಸ್ಟೋರಿ ಇದೆ, ರೆವಲ್ಯೂಷನ್ ಸ್ಟೋರಿ ಇದೆ. ಇದು ಭಾರತ ಹೇಗೆ ಮೊನೋಪೊಲಿ ಮುರಿದಿತು ಅನ್ನೋ ಕಥೆನ ಹೇಳುತ್ತೆ. ಹಾಗಾದ್ರೆ ತಡ ಮಾಡದೆ ವರದಿಯಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ, ಇದು ಆರಂಭ ಆಗೋದು 1950ರ ಸಮಯದಲ್ಲಿ. ಭಾರತ ಆಗ ತಾನೇ ಸ್ವಾತಂತ್ರ್ಯವನ್ನ ಪಡೆದಿರುತ್ತೆ. ಆದರೆ ಕ್ರಿಕೆಟ್ ಲೋಕದಲ್ಲಿ ಇನ್ನೂ ಇಂಗ್ಲೆಂಡ್ನ ಡಾಮಿನೆನ್ಸ್ ಮುಂದುವರೆದಿರುತ್ತೆ. ಆ ಸಮಯದಲ್ಲಿ ಇಂಗ್ಲಿಷ್ ಆಟಗಾರರು ಲಕ್ಸುರಿ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಆದರೆ ಭಾರತೀಯ ಆಟಗಾರರು ಅವರಿಗೆ ಕಾರ್ಗೋ ಶಿಪ್ನಲ್ಲಿ ಸಮುದ್ರ ದಾಟಿ ಹೋಗಬೇಕಿತ್ತು. ಅದು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ. ಇಂಗ್ಲೆಂಡ್ ಟೂರ್ಗೆ ಹೋದಾಗ ಭಾರತೀಯ ಆಟಗಾರರಿಗೆ ದಿನಕ್ಕೆ ಸಿಗ್ತಿದ್ದ ಅಲೋವೆನ್ಸ್ ಕೇವಲ 13 ರೂಪಾಯಿ. ಆ 13 ರೂಪಾಯಿಯಲ್ಲಿ ಅವರು ಊಟ, ಪ್ರಯಾಣ, ಲಾಂಡ್ರಿ ಎಲ್ಲವನ್ನೂ ನೋಡ್ಕೋಬೇಕಿತ್ತು. ಬಹಳ ಸಲ ಭಾರತೀಯ ಆಟಗಾರರು ಖಾಲಿ ಹೊಟ್ಟೆಯಲ್ಲಿ ಫಾಸ್ಟ್ ಬೌಲರ್ಸ್ನ ಎದುರು ಬ್ಯಾಟಿಂಗ್ ಮಾಡ್ತಿದ್ರು. ಯಾಕಂದರೆ ಹಣ ಅನ್ನೋದನ್ನು ಉಳಿಸ್ಬೇಕಿತ್ತು. ಆ ಸಮಯದಲ್ಲಿ ಪರಿಸ್ಥಿತಿ ಎಷ್ಟು ಕಷ್ಟವಾಗಿತ್ತು ಅಂದರೆ, ಲೆಜೆಂಡರಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ವಿಜಯ್ ಹಜಾರೆ ಒಮ್ಮೆ ಫ್ಯಾನ್ ಹತ್ತಿರ ಹಣ ಕೇಳಬೇಕಾಯಿತು. ಒಮ್ಮೆ ಒಬ್ಬ ಫ್ಯಾನ್ ಅವ್ರನ್ನ ಲಂಚ್ಗೆ ಇನ್ವೈಟ್ ಮಾಡಿದಾಗ ಅವ್ರು ಈ ಥರ ಹೇಳ್ತಾರೆ, ಲಂಚ್ಗೇನೋ ನಾನು ಬರ್ತೀನಿ, ಆದರೆ ಸ್ವಲ್ಪ ಹಣ ಕೊಡಬೇಕಾಗತ್ತೆ ಅಂತ. ಅಷ್ಟು ಕಷ್ಟದ ದಿನಗಳಿದ್ದು ಆಗ ಸ್ನೇಹಿತರೆ. ಒನ್ ಆಫ್ ದಿ ಗ್ರೇಟ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಸುನಿಲ್ ಗವಾಸ್ಕರ್ ಕೂಡ ಕ್ರಿಕೆಟ್ ಹಣದಿಂದ ಬದುಕಲಿಕ್ಕೆ ಆಗೋದಿಲ್ಲ. ಸೊ ಅವರು ಬ್ಯಾಂಕ್ ಜಾಬ್ನ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಆಗ BCCI ಅಷ್ಟು ಬಡತನದಲ್ಲಿದ್ದಿತ್ತು. ಅವರಿಗೆ ತಮ್ಮ ಪಂದ್ಯಗಳನ್ನು ಟಿವಿಲಿ ತೋರಿಸೋಕ್ಕೆ ಕೂಡ ದೂರದರ್ಶನಕ್ಕೆ ಹಣ ಕೊಡಬೇಕಾಗ್ತಿತ್ತು. ಇಮ್ಯಾಜಿನ್ ಮಾಡಿ, ಇವತ್ತು ಬ್ರಾಡ್ಕಾಸ್ಟರ್ಸ್ ಬಿಲಿಯನ್ಗಳ ಹಣವನ್ನು ಕೊಡ್ತಾರೆ. ಆದರೆ ಆ ಸಮಯದಲ್ಲಿ ಭಾರತವೇ ಬ್ರಾಡ್ಕಾಸ್ಟರ್ಗೆ ಹಣ ಕೊಡಬೇಕಿತ್ತು. ಈ ರೀತಿ ಕಷ್ಟಗಳನ್ನು ನೋಡ್ತಿರೋ ಸಮಯದಲ್ಲಿ ಒಂದು ಘಟನೆ ಸಂಪೂರ್ಣ ಕಥೆಯನ್ನೇ ಬದಲಾಯಿಸಿರುತ್ತೆ ಸ್ನೇಹಿತರೆ. ಅದೇ 1983ರ ವರ್ಲ್ಡ್ ಕಪ್. ಆ ಸಮಯದಲ್ಲಿ ಎಲ್ಲರೂ ಅರ್ಜಿ ಮಾಡಿದ್ದು ಏನು ಗೊತ್ತಾ? ವೆಸ್ಟ್ ಇಂಡೀಸ್ ಮತ್ತೆ ಚಾಂಪಿಯನ್ ಆಗ್ತಾರೆ. ಅವರು ಆ ಸಮಯದಲ್ಲಿ ಅನ್ಸ್ಟಾಪಬಲ್ ಟೀಮ್ ಆಗಿದ್ರು. ಆದರೆ ಒಬ್ಬ ನಾಯಕ ಮತ್ತು ಒಂದು ಅಂಡರ್ ಡಾಗ್ ತಂಡ ತನ್ನ ಹಿಸ್ಟ್ರಿಯನ್ನೇ ಬರೆಯುತ್ತೆ. ಆ ನಾಯಕ ಯಾರು ಗೊತ್ತಾ? ಅವರೇ ದಿ ಗ್ರೇಟೆಸ್ಟ್ ಕ್ಯಾಪ್ಟನ್ ಕಪಿಲ್ ದೇವ್. ಅಂದು ಅವರ ತಂಡ ಇಂಪಾಸಿಬಲ್ ಅನ್ನೋದನ್ನು ಪಾಸಿಬಲ್ ಮಾಡಿತ್ತು. ಭಾರತ ವೆಸ್ಟ್ ಇಂಡೀಸನ್ನು ಸೋಲಿಸಿ ವರ್ಲ್ಡ್ ಕಪ್ ಗೆದ್ದಿತ್ತು. ಒಂದು ಕ್ಷಣದಲ್ಲಿ ಸಂಪೂರ್ಣ ದೇಶ ಕ್ರಿಕೆಟ್ ಮೇಲೆ ಪ್ರೀತಿಯನ್ನು ತೋರಿಸಲಿಕ್ಕೆ ಶುರು ಮಾಡಿಬಿಡುತ್ತೆ. ಆನ್ ದ್ಯಾಟ್ ಟೈಮ್ ಕ್ರಿಕೆಟ್ ಬಿಕಮ್ ಅ ನ್ಯಾಷನಲ್ ಒಬೇಷನ್. Skipper Kapil Dev and the Indian cricket team proved it by claiming the Prudential World Cup staged in England against odds of 50-1. In New Delhi, Prime Minister Indira Gandhi shares the joy of victory by hosting a reception. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? BCCI ಮಾತ್ರ ಇನ್ನೂ ಬಡತನದಲ್ಲೇ ಇದ್ದಿತ್ತು. ವರ್ಲ್ಡ್ ಕಪ್ ಗೆದ್ದ ಆಟಗಾರರಿಗೆ 1 ಲಕ್ಷ ರಿವಾರ್ಡ್ ಘೋಷಣೆ ಮಾಡ್ತಾರೆ. ಆದರೆ ನಂತರ ಅವರಿಗೆ ಗೊತ್ತಾಗೋದು ಏನು ಗೊತ್ತಾ? ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಅಷ್ಟು ಹಣವೇ ಇರಲಿಲ್ಲ ಅಂತ. ಆ ಸಮಯದಲ್ಲೇ ಒಂದು ಲೆಜೆಂಡ್ ಮುಂದೆ ಬರ್ತಾರೆ. ಅವರು ಯಾರು ಗೊತ್ತಾ? ಅವರೇ
ಲತಾ ಮಂಗೇಶ್ಕರ್. ಅವರು ಒಂದು ಚಾರಿಟಿ ಕಾನ್ಸರ್ಟನ್ನು ಮಾಡ್ತಾರೆ. ಆ ಕಾನ್ಸರ್ಟ್ ಮೂಲಕ ಬಂದ ಹಣದಿಂದ ವರ್ಲ್ಡ್ ಕಪ್ ಗೆದ್ದ ಆಟಗಾರರಿಗೆ ರಿವಾರ್ಡನ್ನು ಕೊಡ್ತಾರೆ. ಇದು ಕೇಳೋದಕ್ಕೂ ಅನ್ಬಿಲೀವೇಬಲ್ ಅನಿಸುತ್ತೆ. ಆಮೇಲೆ 1987 ವರ್ಲ್ಡ್ ಕಪ್ನ ಸಮಯದಲ್ಲೂ ಕೂಡ ಯಾರೂ ಸ್ಪಾನ್ಸರ್ಸ್ ಇರೋದಿಲ್ಲ. ಆ ಸಮಯದಲ್ಲಿ ಧೀರುಭಾಯ್ ಅಂಬಾನಿ ಮುಂದೆ ಬಂದು ಸ್ಪಾನ್ಸರ್ ಮಾಡಿ ರಿಲಯನ್ಸ್ ಕಪ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕ್ರಿಕೆಟ್ ಇತಿಹಾಸದ ಬಿಗ್ಗೆಸ್ಟ್ ಮಾಸ್ಟರ್ ಮೈಂಡ್ ಬಂದರು. ಅವರ ಹೆಸರು ಜಗಮೋಹನ್ ಡಾಲ್ಮಿಯಾ. ಅವರು BCCI ಅಕೌಂಟ್ಸ್ ನೋಡಿದಾಗ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳಿದರು. ನಾವು ಬ್ರಾಡ್ಕಾಸ್ಟರ್ಸ್ಗೆ ಹಣ ಕೊಡ್ತಿದ್ದೇವೆ, ಯಾಕೆ? ಅವರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಗಮನಿಸ್ತಾರೆ. ಭಾರತದಲ್ಲಿ ಆ ಸಮಯಕ್ಕೆ 87 ಕೋಟಿ ಜನ ಇರ್ತಾರೆ. ಅಂದರೆ ಒಂದು ದೊಡ್ಡ ಹ್ಯೂಜ್ ಮಾರ್ಕೆಟ್. ಅವರು ಒಂದು ಜೀನಿಯಸ್ ಐಡಿಯಾ ಮಾಡ್ತಾರೆ, ಬ್ರಾಡ್ಕಾಸ್ಟಿಂಗ್ ರೈಟ್ಸನ್ನು ಆಕ್ಷನ್ ಮಾಡೋದು. ಸಡನ್ಲಿ ಸಿಸ್ಟಮ್ ಪೂರ್ತಿ ರಿವರ್ಸ್ ಆಗಿಬಿಡುತ್ತೆ. ಈಗ ಬ್ರಾಡ್ಕಾಸ್ಟರ್ಸ್ ಹಣ ಕೊಡಬೇಕಾಗುತ್ತೆ. ಬ್ರಾಡ್ಕಾಸ್ಟಿಂಗ್ ರೈಟ್ಸ್ನಿಂದ 150 ಕೋಟಿ 250 ಕೋಟಿಗಳ ಹಣ ಮಾನ್ಸೂನ್ ಮಳೆಯ ಹಾಗೆ ಹರಿಯಲು ಆರಂಭಿಸುತ್ತೆ. ಕ್ರಿಕೆಟರ್ಸ್ ಎಲ್ಲ ಸಡನ್ನಾಗಿ ಗ್ಲೋಬಲ್ ಐಕಾನ್ಸ್ ಆಗಿಬಿಡ್ತಾರೆ. 1995 ಸಮಯದಲ್ಲಿ ಸಚಿನ್ ತೆಂಡೂಲ್ಕರ್ ಒಂದು ಮ್ಯಾಸಿವ್ ಡೀಲ್ ಸೈನ್ ಮಾಡಿಬಿಡ್ತಾರೆ. ಆ ಡೀಲ್ನ ವರ್ತ್ $45 ಮಿಲಿಯನ್. ಒಮ್ಮೆ ಕಾರ್ಗೋ ಶಿಪ್ನಲ್ಲಿ ಹೋಗಿದ್ದ ದೇಶ ಈಗ ಕ್ರಿಕೆಟ್ ಎಕಾನಮಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಷ್ಟೆಲ್ಲ ಆಗೋ ಸಮಯದಲ್ಲೂ ಕೂಡ ಕ್ರಿಕೆಟ್ ಪಾಲಿಟಿಕ್ಸ್ನಲ್ಲಿ ಪವರ್ ಮಾತ್ರ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಹತ್ರ ಇರುತ್ತೆ. ಆಮೇಲೆ 2008 ಒಂದು ರೆವಲ್ಯೂಷನ್ ಆಗುತ್ತೆ. ಅದು ಏನು ಗೊತ್ತಾ? ಅದೇ ಇಂಡಿಯನ್ ಪ್ರೀಮಿಯರ್ ಲೀಗ್. A total disruption in 2008 to change the course of cricket. Chennai Super Kings का whistle blow. He's got to set somebody on the stand for that one. And that disruptor came in the form of the Indian Premier League. There goes Sony. आ गया मनोरंजन का बाप DLF इंडियन प्रीमियर लीग. ಸ್ನೇಹಿತರೆ, IPLನ ವ್ಯಾಲ್ಯೂ $11 ಬಿಲಿಯನ್. ಗ್ಲೋಬಲ್ ಕ್ರಿಕೆಟ್ ರೆವೆನ್ಯೂನಲ್ಲಿ 80% ಹಣ ಭಾರತದ ಮೂಲಕ ಬರುತ್ತದೆ. ಇನ್ನು IPL ಸೀಸನ್ ಬಂದರೆ ಏನಾಗುತ್ತೆ ಗೊತ್ತಾ? ಸಂಪೂರ್ಣ ವರ್ಲ್ಡ್ ಕ್ರಿಕೆಟ್ ಕ್ಯಾಲೆಂಡರ್ ಸ್ಟಾಪ್ ಮಾಡಿಬಿಡುತ್ತೆ. ಎಲ್ಲ ದೇಶಗಳು ತಮ್ಮ ಮ್ಯಾಚಸ್ನ ಪಾಸ್ ಮಾಡ್ತವೆ. ಇನ್ನು IPL ಪ್ಲೇಯರ್ಸ್ಗೆ ಅನ್ಬಿಲೀವೇಬಲ್ ಸ್ಯಾಲರೀಸ್ನ ಕೊಡ್ತದೆ. ಎಕ್ಸಾಂಪಲ್ ಆಗಿ ತಗೊಂಡ್ರೆ ರಿಷಬ್ ಪಂತ್ಗೆ 27 ಕೋಟಿಯನ್ನು ಕೊಟ್ಟಿದೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಕೂಡ IPLನಲ್ಲಿ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಇವತ್ತು ಕ್ರಿಕೆಟ್ನ ಪವರ್ ಸೆಂಟರ್ ಎಲ್ಲಿದೆ ಗೊತ್ತಾ? ಒಮ್ಮೆ ಇದು ಇದ್ದಿದ್ದು ಲಾರ್ಡ್ಸ್ ಲಂಡನ್, ಆದರೆ ಇವತ್ತು ಮುಂಬೈ. BCCI ಹತ್ತಿರ ಸುಮಾರು 20,000 ಕೋಟಿ ಕ್ಯಾಶ್ ರಿಸರ್ವ್ ಇದೆ. ಇವತ್ತು ವರ್ಲ್ಡ್ ಕ್ರಿಕೆಟ್ನಲ್ಲಿ ಯಾವುದೇ ಬಿಗ್ ಡಿಸಿಷನ್ ಆಗಬೇಕಾದ್ರೂ BCCI ಅಪ್ರೂವಲ್ ಬೇಕು. ಒಮ್ಮೆ ಕಾರ್ಗೋ ಶಿಪ್ಸ್ನಲ್ಲಿ ಪ್ರಯಾಣ ಮಾಡಿದ ದೇಶ ಇವತ್ತು ಸಂಪೂರ್ಣ ಕ್ರಿಕೆಟ್ ಜಗತ್ತನ್ನು ತನ್ನ ವಿಂಗ್ಸ್ ಮೇಲೆ ಹಾರಿಸುತ್ತಿದೆ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳಿದ್ದು, ಕಾಲ ಅನ್ನೋದು ಯಾವಾಗಲೂ ಒಬ್ಬರದ್ದೇ ಇರೋದಿಲ್ಲ. ಅತ್ತೆಗೆ ಒಂದು ಕಾಲ ಆದರೆ ಸೊಸೆಗೆ ಒಂದು ಕಾಲ ಬಂದೇ ಬರುತ್ತೆ ಅಂತ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಐ ಲವ್ ಮೈ ನೇಷನ್ ಅಂತ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ನೀವಿದೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಹೆಚ್ಚಿನ ವರದಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.